ಹಲೋ ಹಲೋ ಹೇಳ್ರಿ ಮೇಡಮ್ರೆ. ಸ್ವಾತಿ ಫೋನ್ ಮಾಡಿದ್ಲು ಕಣಪ್ಪ, ಇವಾಗಿನ ಫೋನ್ ಮಾಡಿದ್ಲು. ಮತ್ತೆ ನಮ್ಮ ಅಮ್ಮವ್ರಿಗೆ ಹೇಳ್ಬಿಡಿ ಅದನ್ನ ಬಿಡಿಸ್ಕೊಂಬಕ್ಕೆ ಅಂತ ಹೇಳಿ ಹೇಳ್ಬಿಟ್ಲು ಕಣಮ್ಮ. ಅಯ್ಯೋ ಅವಳು ನಾಟಕ ಆಡ್ತಾಳೆ, ಸುಮ್ಮನಿರಿ ಮೇಡಮ್ರೆ. ಅವಳು ಬೋಲ್ ನಾಟಕ ಆಡೋದು ಕಲ್ತಾವಳೆ. ಇಲ್ಲಿಗೆ ಬಂದು ನನಗೆ ಬೇಕು, ನನಗೆ ಬಾಂಡ್ ಕೊಡ್ರಿ ಅಂದ್ಲು. ನಾವು ಎತ್ತಿ ಒತ್ತಿ ಸಾಕಿ ನಮ್ಮ ಮಾತು ಕೇಳಲಿಲ್ಲ, ಏನಿಲ್ಲ. ನಾವು ಯೋಟೊಂದು ಡ್ಯಾನ್ಸ್ ಕ್ಲಾಸ್ಗೂ ಅದಕ್ಕೂ ಇದಕ್ಕೂ ಕಟ್ಟಿ ಓದ್ಸಕ್ಕು ಅಂತ ಹೇಳಿ ಯೋಟೊಂದು ದುಡ್ಡು ಖರ್ಚು ಮಾಡಿದ್ದೀವಿ. ನಾವು ಒಟ್ಟು ಸಾಲ ಪಾಲ ಮಾಡ್ಕೊಂಡಿರೋದನ್ನ ತೀರಿಸ್ಕೊಂಬದು ಬೇಡವೆ? ನಾನು ಅದಕ್ಕೇನೆ ಇಲ್ಲ ಕಣಮ್ಮ ನಾನು ಕೊಡಲ್ಲ ಅಂತ ಹೇಳಿ ಕಳಿಸ್ದೆ. ಗೊತ್ತು, ಅದನ್ನೇ ಹೇಳಿದ್ಲು. ಹೋಗಿದ್ದೆ ಮೇಡಮ್ಮ, ನಮ್ಮಮ್ಮ ಏನಂತೂ ಕೊಡಲ್ಲ ಅಂತಂತು. ಅದಕ್ಕೇನೆ ಇವಾಗ ಬಿಡು, ನಮ್ಮಪ್ಪ ನಮ್ಮಮ್ಮ ನಮ್ಮನ್ನ ಎತ್ತು ಒತ್ತು ಸಾಕಿದ್ದಾರೆ, ಸಲ್ವೇದಾರೆ. ಅದಕ್ಕೆ ಇವಾಗ ನಾನು ಸೈನ್ ಹಾಕಿ ಕೊಡ್ತೀನಿ ನಿಮಗೆ. ಅವ್ರನ್ನೇ ನಮ್ಮಮ್ಮನ ಅಕೌಂಟಿಗೆ ಹೋಗ್ಬಿಡ್ಲಿ, ಅದು ಡೈರೆಕ್ಟಾಗಿ ನಮ್ಮಮ್ಮನ ಅಕೌಂಟಿಗೆ ಹೋಗಂಗೆ ಮಾಡೋಣ ಅಂತ ಹೇಳಿ ಸೈನ್ ಹಾಕಿ ನಾನು ನನಗೆ ಇದು ಏನು ಡಾಕ್ಯುಮೆಂಟ್ಗೆಲ್ಲ ಸೈನ್ ಹಾಕ್ಬೇಕು, ಅದನ್ನ ಹಾಕಿ ನಾನು ಕೊಡ್ತೀನಿ. ಇನ್ನು ನಮ್ಮಮ್ಮ ಇಂತಾಗ ಹಾಕಿ ಅದನ್ನು ಅವರೇ ತಗೊಂಬ್ಲೇಳು ಅಂತ ಹೇಳಿದ್ಲು. ಇವಾಗ ಅವಳು ತುಂಬ ಇದಾಗ್ಬಿಟ್ಟವಳೆ, ಒಂಥರ ಅಲ್ಲಿ ಯಾಕೋ ಗೊತ್ತಿಲ್ಲ. ಅವಳು ಆ ರೀತಿ ಮನ್ಸು ಬದಲಾಯಿಸಿದಾಳೆ ಅಂತಂದರೆ, ಈಗ ಅವ್ರ ಹತ್ರ ಏನು ಮುಂಚೆಗೆ ಹಾಕ್ಸ್ಕೊ ಬರಬೇಡ್ರಿ, ಮತ್ತೆ ನಮ್ಮ ಅಮ್ಮಗೆ ಅದಕ್ಕೂ ಡೌಟ್ ಬರುತ್ತೆ. ಈ ರೀತಿ ಏನಾದರೂ ಮೋಸ ಮಾಡ್ತಾ ಇದ್ದಾಳೇನೋ ಅಂತ ಹೇಳಿ. ಹಿಂಗೆಲ್ಲ ಬೇಡ, ಈಗ ನಾನೇ ಫಸ್ಟ್ ಹಾಕಿ ನಾನೆಲ್ಲ ಸೈನ್ ಹಾಕಿ ಕೊಟ್ಬಿಡ್ತೀನಿ. ನಮ್ಮ ಅಮ್ಮನ ಕೈ ಕೊಟ್ಬಿಡ್ರಿ, ಅವ್ರು ಸೈನ್ ಹಾಕ್ಸ್ಕೊಂಡು ಆಮೇಲೆ ಅದೇನು ಮುಂದೆ ಕೆಲಸ ಅವ್ರು ಮಾಡ್ಕೊಂಡ್ರೆ ಆಯಿತು. ಅಕೌಂಟಿಗೆ ನಮ್ಮ ಅಮ್ಮನ ಅಕೌಂಟಿಗೆ ಬರಲೇ ಹೇಳೋದೆಲ್ಲನ ಅಂತ ಹೇಳಿ ಹೇಳ್ದಾಳಪ್ಪ. ನೋಡೋದಕ್ಕೆ ಫೋನ್ ಮಾಡಿದೆ ನಾನು ನಿನಗೆ. ಎಲ್ಲ ರೆಡಿ ಮಾಡಿರಿ, ಎಲ್ಲ ಪ್ರತಿಯೊಂದು ಅದೇನು ಸೈನ್ ಐತೆ ಅದನ್ನು ಬಂದು ನಾನು ನಾಳೆ ಹಾಕಿ ಬರ್ತೀನಿ ಅಂತ ಹೇಳಿ ಹೇಳಿದ್ಲು ಕಣಪ್ಪ ಪದ್ಮ. ಹೆಂಗೆ ಮಾಡೋಣ? ಆಯ್ತು ಹಾಕ್ಸ್ರಿ. ಈಗ ನಾವು ಯಾಕೆ ಅಂತಂದರೆ ನಮ್ಮ ತೆಗಿದ್ರೆ ಹತ್ತು ಹೋಗಲ್ಲ, ಅಲ್ಲಿದ್ರೆ ಎಲ್ಲನ ಹಾಳು ಮಾಡ್ತಾರೆ. ನಾಳೆ ದಿನ ಕಷ್ಟ ಅಂತಂದರೆ ನಮ್ಮನೆ ಬಾಕ್ಲಕ್ಕೆ ಬರೋದು. ಅವಾಗ ನಾವೇ ನೋಡಬೇಕಾಗುತ್ತೆ. ಏನಾನ ಕಷ್ಟ ಬಂದರೆ ಅವಾಗ ನಾವೇ ನೋಡ್ಕೋಬೇಕಾಗುತ್ತೆ ಏನು ಬಂದ್ರು. ಹ್ಞೂ ಹೇಳಪ್ಪ, ಅದು ಸರಿಯಾ, ನೀನು ಹೇಳ್ತಾ ಇರೋದು ಸರಿದೇನೆ. ದುಡ್ಡೇನು ಖರ್ಚು ಮಾಡಿಬಿಡ್ಬೋದು. 5 ನಿಮಿಷಕ್ಕೆ ಎಷ್ಟು ದುಡ್ಡು ಬೇಕಾದರೂ, ನಾವು ಒಂದು ಅರ್ಧ ಗಂಟೆಗೆ ಬೇಕಾದರೆ ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡ್ಬೋದು. ದುಡಿಯೋದು ಎಷ್ಟು ಕಷ್ಟ. 10,000 ಬೇಕಾದರೆ ನಾವು ಹಿಂಗೆ ಹೋಗಿ ಒಂದು ಜೊತೆ 2 ಜೊತೆ ಬಟ್ಟೆ ತಗೊಂಬಂದು 10,000 ರೂಪಾಯಿ ದುಡ್ಡು ಖರ್ಚು ಮಾಡಿಬಿಡ್ಬೋದು. ಒಂದು ಸೀರೆ ತಗೊಂಡು, ಒಂದು ರೇಷ್ಮೆ ಸೀರೆ ತಗೊಂಡು 10,000ದ ಒಂದು ರೇಷ್ಮೆ ಸೀರೆ ತಗೊಬಿಡ್ಬೋದು. 10,000 ದುಡಿಯೋದಕ್ಕೆ ಎಷ್ಟು ಕಷ್ಟ ಪಡಬೇಕಲ್ವಾ? ಎಷ್ಟು ಕಷ್ಟ ದುಡಿಯೋದು. ಅದು ಒಂದು ಸರಿನೇ. ನೋಡಿ ಪದ್ಮ, ನಾನು ಹೇಳ್ತೀನಿ, ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಅವಳಿಗೆ ಫೋನ್ ಮಾಡಿ ಸೈನ್ ಹಾಕ್ಸಿ ಕೊಡ್ತೀನಿ, ನೀನು ತಗೋಬಿಡು. ಸುಮ್ಮನೆ ಯಾಕೆ, ಅವಳು ಹೇಳಿದಾಳಲ್ಲ ಇನ್ನೇನಕ್ಕೆ. ಆಯ್ತು ಮೇಡಮರೇ, ಎಲ್ಲ ಸೈನ್ ಹಾಕ್ಸ್ಕೊಂಡು ನನಗೆ ಕೊಡ್ರಿ, ನಾವು ತಗೊಂತೀವಿ. ನಾನಂತೂ ಕೊಡಲ್ಲ, ಒಟ್ಟಿನಲ್ಲಿ ನಮಗೆ ಬೇಕು. ನಮಗೆ ನಾಳೆ ದಿನ ಯಾರು ನಮಗೇನೀಗ ಗಂಡು ಮಕ್ಕಳಿಲ್ಲ, ಏನಿಲ್ಲ, ದುಡಿಯಾರು. ನಮಗೇನೆಲ್ಲ ಬೇರೆ ಕಡೆಯಿಂದ ಆದಾಯ ಬರೋದಾಗಿದ್ದರೆ ಬಿಡಪ್ಪ, ಬೇರೆ ಕಡೆಯಿಂದ ಎಲ್ಲಾನ ಬರುತ್ತೆ ಅಂತಿದ್ದೆ. ಈಗ ನಮಗೇನು ಬೇರೆ ಕಡೆ ಎಲ್ಲಿಂದನೂ ಆದಾಯ ಬರೋಲ್ಲ, ಏನಿಲ್ಲ. ಅದಕ್ಕೋಸ್ಕರ ಇವಾಗ ಇದೇ ನಮಗೆ ಇರೋದು. ನಮಗೆ ಯಾರೇನೇನು ಮುಂದೆ ಕೊಡಲ್ಲ, ಅವ್ರೇನೋ ಮಾಡ್ಕೊಂಬ್ಲೇಳು. ನಮಗೆ ಅವರು ಅವತ್ತು ನಾವು ಹೇಳೋ ಮಾತು ಕೇಳಿದ್ರೆ ಇವತ್ತು ನಾವೇನೋ ಆಡ್ತಿದ್ವಿ ಅವರಿಗೆ. ಹಂಗೆ ಕಣಪ್ಪ, ಬೇಜಾರಾಗುತ್ತೆ ಮಕ್ಳು ಹಂಗೆ ಮಾಡಿದ್ರೆ. ಇವಾಗೆಲ್ಲ ಬರೀ ಈ ಥರನೇ ಆಗ್ಬಿಟ್ಟಿದ್ದಾವೆ ಕಣಪ್ಪ ಪದ್ಮ. ಏನು ಮಾಡಲಿ, ಇವಾಗಿನ ಕಾಲ ತುಂಬ ಬದಲಾಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಹಾಂ ಸರಿ ಆಯಿತು ಮೇಡಮ್ರೆ, ಇಡೋಣ? ಹಾಂ ಸರಿ ಕಣಪ್ಪ, ಆಯಿತು. ಪದ್ಮ ಯಾರೋ ಫೋನ್ ಮಾಡಿದ್ರು. ಏನು ಮೇಡಮ್ ಫೋನ್ ಮಾಡಿತ್ತು? ಅದೇ ಭೂಮಿ ಕಡೆಗೆ ಅದಕ್ಕೆ ಆಮೇಲೆನ ಕೊಡುತ್ತಂತೆ. ಅದೇ ಇವ ಭಾಗ್ಯಲಕ್ಷ್ಮಿ ಬಾಂಡಿಂದು ಕೊಡು ಅಂತ ಬಂದಿದ್ಲಲ್ಲ, ಇವಾಗೇನೋ ಮೇಡಮ್ರೆ ನಮ್ಮ ಅಮ್ಮ ಇರೇ ತಾಂಬ್ಲೇಳು ಅಂತ ಹೇಳಿಳಂತೆ. ಅಲ್ಲಿ ಹೋದ್ಮೇಲೆ ಅದೇನೇನು ನೆನೆಸ್ಕೊಂಡ್ಲ ಏನೋ ಗೊತ್ತಿಲ್ಲ. ನಮ್ಮ ಅಮ್ಮ ಇರೋ ತಕೊಂಬ್ಲೇಳು, ನಮ್ಮ ಅಮ್ಮ ಇರೋ ಅಕೌಂಟಿಗೆ ಹೋಗ್ಲೇಳು, ನಮ್ಮ ಅಮ್ಮನ ಅಕೌಂಟಿಗೇನೆ ಅಂತ ಹೇಳಿದ್ಲಂತ. ಅದಕ್ಕೆ ಬಿಡು, ನಾವೇ ತಾಂಬ್ತೀವಿ. ಏನು ತಾಳ್ರಿ ಸುಮ್ಮನೆ, ನಾಳೆ ದಿನ ಏನಾರ ಕಷ್ಟ ಅಂದಾಗ ಏನು ಕಣನ ಬೇಕಾಗುತ್ತೆ. ತಗೊಳ್ರಿ ಸುಮ್ಮನೆ, ಒಟ್ಟು ಯಾತು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಹಾಂ ಹಂಗೆ ನಾನು ಅಂದ್ಕೊಂಡಿರೋದು, ನಾಳೆ ದಿನ ಕಷ್ಟ ಅಂತ ಹೇಳಿ ನಮ್ಮನೆ ಬಾಗಿಲಿಗೆ ಬಂದಾಗ ದುಡ್ಡಿದೆ, ನಾವಾಗೇನೋ ಒಂದು ಮಾಡ್ಬೋದು. ನಾಳೆ ದಿನ ಕಷ್ಟ ಅಂದಾಗ ನಮ್ಮನೆ ಬಾಗಿಲಿಗೆ ಬರೋದವ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ, ಏನಿಲ್ಲ. ಇವಾಗ ಕೊಟ್ಬಿಟ್ರೆ ಎಲ್ಲ ಖರ್ಚು ಮಾಡ್ತಾರೆ. ಬಿಡಿಸ್ಕೊಂಬಂದು ಇಕ್ಕೊಂತೀನಿ, ನನ್ನ ಅಕೌಂಟಿಗೆ ಬರಲಿ. ನಾವು ಎಷ್ಟು ಕಷ್ಟ ಬಿದ್ದೀವಿ, ಡ್ಯಾನ್ಸ್ ಕ್ಲಾಸ್ ಕತ್ಕು ಎಷ್ಟು ಕಟ್ಟಿದ್ದೀನಿ ಗೊತ್ತೇ ದುಡ್ಡ. ಹೋಗಿ ಭೂಮಿರ್ಮಂತಕ್ಕೆ ಕೇಳ್ಕೊಂಬರೋಗಿ, ಹೋಗಿ ನಿನ್ನ ಅಕೌಂಟಿಗೆ ಬರುತ್ತೆ, ಅವ್ರು ಸೈನ್ ಹಾಕಿ ಕೊಟ್ಟರೆ ಏನೋ ಎತ್ತ ಅಂತೇಳಿ ಎಲ್ಲ ಕೇಳ್ಕೊಂಬರೋಗಿ. ಹೊರಗಿದ್ರು ಕೇಳ್ತೀನಿ, ಅಲ್ಲೆಲ್ಲ ನಾವು ಹೊರಗಿದ್ರೆ ಕೇಳ್ತೀನಿ, ಮಾತಾಡಿಸ್ತಾರೆ ಹೆಂಗೆ. ನಿಮ್ಮ ಮೇಡಮರೇ ಫೋನ್ ಮಾಡಿದ್ರು, ನೋಡೋಣ. ನೀಯಪ್ಪ ಬರಲಿ, ಯಪ್ಪನ ತಗಂಗಂತೀನಿ. ನೋಡೋಣ ಹೋಗಿ ಹೇಳ್ದಾಗ ಹಂಗಂತೀನಿ. ದೀಪುತ್ತಾಗೆ ಹೇಳ್ತೀನಿ. ದೀಪು ಹಿಂಗೆ ಅಂದ್ಲು ಕಣಮ್ಮ ಅಂತ. ಅದೇ ನಮ್ತಾಳೆ ನೋಡೋಣ. ನಮ್ಮ ದೀಪು ಸಂತಾಪ ಒಳ್ಳೆಯವ್ರು, ನಮ್ಗೆ ಒಟ್ಟು ಇವಾಗ ಇರೋದಕ್ಕೆ ಮಗ್ಲಾಗೆ ವಾಸೆ. ಹಂಗೆ ಕೇಳಮ್ಮ, ದುಡ್ಡು ಬಂದರೆ ಸುಮ್ಮನೆ ಇಕ್ಕೆ ಪದ್ಮ, ಎಲ್ಲ ನೀನೇ ನಿನ್ನ ಅಕೌಂಟ್ನ ಫಿಕ್ಸೆಡ್ ಮಾಡಿಬಿಡು, ಮುಂದೆ ಯಾತ್ಕನ ಬರುತ್ತೆ. ಹಿಂಗೆ ಇರ್ತೀವಿ ಅಂತ ಯಾರು ಕಂಡವ್ರು ಹೆಂಗೆ ದುಡಿತೀವಿ ಅಂತ, ಮುಂದೆ ಅದನ್ನ ಕಷ್ಟ ಏನಾನ ಬರುತ್ತವಾಗ ಆಗುತ್ತೆ. ಇಕ್ಕಂತೆ ಸುಮ್ಮನೆ. ನಾನು ಅದಕ್ಕೆ ಅವಳಿಗೆ ಕೊಡೋದಂತ ಅವ್ರಿಗೆ ಕಷ್ಟ ಬರಲಿ, ಅವಳು ಇದ್ರೆ ನೋಡ್ಬೋದಾ ನಾವೇನೇ. ಅದಕ್ಕಾಗಿ ಹೋಗು, ಹೋಗಿ ಕೇಳಿ ಎಲ್ಲ ಸುಮ್ಮನೆ ಇಕ್ಕೆ ಮತ್ತೆ ಕಲಿ ಅಷ್ಟೇ. ಮದುವೆ ಆಯಿತು, ಇಬ್ಬರು ಇನ್ನೂ ಸಂತೋಷವಾಗಿ ಜೀವನ ಮಾಡ್ಕೊಂಡು ಇಬ್ಬರು ಚೆನ್ನಾಗಿರೋದು ನೋಡ್ರಿ.
ಸರಿ ಆಯ್ತತ್ತೆ, ಚೆನ್ನಾಗಿರ್ತೀವಿ. ಅಪ್ಪನಿಗೆ ಹೇಳ್ದ? ಬೆಳಿಗ್ಗೆ ಹೇಳಿದ್ದೆ ಮದುವೆ ಮಾಡ್ಕೊಳಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿತು. ನಾನು ಹೇಳಿದ್ದೆ ನಿಮ್ಮಪ್ಪ ಇಂಥಗೆಲ್ಲ ಮಾತಾಡಿದ್ದೆ, ಹೇಳಿದ್ನಮ್ಮ. ಆದ್ರೆ ನಿಮ್ಮಪ್ಪ ಯಾಕೆ ಬರೋಕ್ಕೆ ಇಷ್ಟಪಡಲಿಲ್ಲ, ಪದ್ಮ ಬೇರೆ ಬರಲ್ಲ ಅಂತ ಅಂದ. ನೋಡು ಮಾಮನೆ ಬಂತು. ಮದುವೆ ಮಾಡ್ಕೊಂಬಂದ್ವಿ ಕಣಪ್ಪ ಶಂಕರು, ನಾನು ನಮ್ಮ ಅಯ್ಯಪ್ಪ ಎಲ್ಲ ಹೋಗಿ ಈಗ ಮದುವೆ ಮಾಡ್ಕೊಂಬಂದ್ವಿ. ಇವಾಗ ಕಾಲು ತೊಳೆದು ಒಳಗೆ ಬಿಡ್ಕೋಬೇಕು. ಸಿಂಪಲ್ಲಾಗೆ ಮದುವೆ ಆಯ್ತು ಕಣಪ್ಪ. ನೀನು ಬರಲಿಲ್ಲ, ಪದ್ಮನೂ ಬರಲಿಲ್ಲ, ಹೆಂಗತ್ತ ಮಾಡಿ ಇವತ್ತ. ಹೆಂಗ ಚೆನ್ನಾಗಿದ್ರೆ ಸಾಕು, ಯಾರನ್ನಾತು ಚೆನ್ನಾಗಿದ್ರು ನೋಡ್ಬೋದು. ಹೆಂಗಾತ ಇದು ಒಂದಿಟ್ಟು ಪರವಾಗಿಲ್ಲ. ಇನ್ನು ಅದು ಮುತ್ತುದೆ ಅಲ್ಲ, ಸ್ವಾತಿ ಜೀವನನೇ ಎಲ್ಲ ಹಾಳಾಯ್ತು. ಹೆಂಗ ನಮ್ಮ ಮುತ್ತು ಸ್ವಲ್ಪ ಪರವಿಲ್ಲ ಅತ್ತ, ಹೆಂಗನ ನಿನ್ನ ಮಗನ ಮದುವೆ ಆಗತ್ತ, ಹೆಂಗ ಚೆನ್ನಾಗಿದ್ರೆ ಸಾಕಿಲ್ಲ ಕಣ್ಣು ಮುಂದೆ ಅತ್ತ. ತೀರಾ ಅಷ್ಟೊಂದು ಸ್ವಾತಿ ಹೊಟ್ಟೆ ಅಡ್ಗೆಟ್ಟೋಗಿಲ್ಲ, ಹೆಂಗ ಚೆನ್ನಾಗೈತತ್ತ. ಚೆನ್ನಾಗಿರಮ್ಮ ಮುತ್ತು, ಮದುವೆ ಆಗಿದ್ಯಾ, ಚೆನ್ನಾಗಿರೋ. ಆಯ್ತಪ್ಪ. ಮತ್ತೆ ಮಾಮನ ಮಾತೆಲ್ಲ ಕೇಳ್ಕೊಂಡು ಮೈದನ್ ಚೆನ್ನಾಗಿ ನೋಡ್ಕೊಂಡು ಎಲ್ಲರ ತಗೂ ಚೆನ್ನಾಗಿರ್ಬೇಕು. ನೀನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಇಲ್ಲೇ ಮದುವೆ ಆಗಿದ್ಯಾ, ಮದುವೆ ಮಾಡ್ಕೊಂಡಿದ್ಕೊಂಡು ಒಳ್ಳೇದಾಯ್ತಪ್ಪ ಅಂತೇಳಿ ನಮ್ಮ ಅಕ್ಕ ನಾನು ಹೊಗಳಬೇಕು. ಯಾಕಂದರೆ ನಮ್ಮ ಅಕ್ಕ ತುಂಬ ಒಳ್ಳೇದು, ನಾನು ನೋಡ್ಕೊಂಡೆ ಚೆನ್ನಾಗಿ. ನಾನು ಈ ಮನೆಯಾಗೆಲ್ಲ ಬಂದಿದ್ದೀನಿ, ಚೆನ್ನಾಗೆಲ್ಲ ನೋಡ್ಕೊಂಡೈತೆ. ಸರಿ ಆಯಿತು, ಆಗೋದಾಗೈತೆ. ನೀನು ಎಲ್ಲರ ತಗೋ ಚೆನ್ನಾಗಿತ್ಕೊಂಡು ಒಂದು ಒಳ್ಳೆ ಹೆಸ್ರು ತರಬೇಕು. ಹೆಂಗತ್ತ ಇಬ್ಬರದು ಮದುವೆ ಆಯ್ತತ್ತ, ನಮ್ಗೆ ಅದೇ ಒಂಥರ ನೆಮ್ಮದಿ. ನೀನು ಮದುವೆ ಆಗಿರೋದು ಒಂಥರ ನನ್ನ ಮನಸ್ಸಿಗೆ ಎಷ್ಟೋ ಒಂದು ಸ್ವಲ್ಪ ಸಮಾಧಾನ ಆಯಿತು. ಸರಿ ಆಯ್ತು ಮಮ್ಮ, ಚೆನ್ನಾಗಿ ನೋಡ್ಕೊಂತೀನಿ ಬಿಡು. ಏನು ನೀನೇನು ಟೆನ್ಷನ್ ತಗೋಬೇಡ, ಮುತ್ತನ್ನು ಚೆನ್ನಾಗಿ ನೋಡ್ಕೊಂತೀನಿ. ನಮ್ಮ ಅಮ್ಮನೂ ಚೆನ್ನಾಗಿ ನೋಡ್ಕೊಂಬತ್ತೆ, ಎಲ್ಲರೂ ಸಂತೋಷವಾಗಿರ್ತೀವಿ. ನಾ ಅವತ್ತೇ ಹೇಳಿದೆ, ಹೋಗ್ಬೇಡ ಕಣಮ್ಮ, ನಾನೆಲ್ಲ ಮದುವೆ ಮಾಡ್ಕೊಂತೀನಿ, ಇರಮ್ಮ ಅಂತ ಬಡ್ಕಂಡೆ. ಕೇಳಲಿಲ್ಲ ಇವಳು. ಎಷ್ಟು ಹೇಳಿದ್ರು ಕೇಳಲಿಲ್ಲ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾನು ಬಡ್ಕಂಡೆ, ಹೋಗ್ಬೇಡ ಕಣಮ್ಮ, ಹೋಗ್ಬೇಡ ಅಂತೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಹೆಂಗೆ ಬಿಡತ್ತ, ಇವಾಗ ಆಯ್ತಲ್ಲ ಕತ್ತ. ಚೆನ್ನಾಗಿದ್ರೆ ಸಾಕು, ಯಾರನ್ನ ಚೆನ್ನಾಗಿದ್ರೆ ನೋಡ್ಬೋದಕ್ಕ. ಚೆನ್ನಾಗಿದ್ರೆ ಒಂಥರ ಸಂತೋಷ ಪಡ್ಬೋದು. ಯಾರೇ ಆಗಲಿ ಚೆನ್ನಾಗಿರ್ಬೇಕು. ಅದೇ ಮತ್ತೆ, ಯಾರೇ ಆಗಲಿ ಚೆನ್ನಾಗಿದ್ರೆ ಒಂಥರ ಸಂತೋಷ, ಖುಷಿ. ಇವಾಗ ನಾನು ಎಷ್ಟೋ ಸ್ವಲ್ಪ ಇವಾಗ ಸಮಾಧಾನ ಮಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ ಕಣಪ್ಪ. ಇವಾಗ ನನ್ನ ತಮ್ಮ ಹೆಂಡತಿ ಅವರು ಒಬ್ಬರು ಮಾತಾಡ್ಸಲ್ಲ ಅಷ್ಟೇ. ಅವ್ರ ಜೊತೆಗೆ ಹೊತ್ತ ಒಂದಾದ್ರೆ ಎಲ್ಲರ ತಗೋ ಚೆನ್ನಾಗಿತ್ಕೊಂಡು ಹೋಗ್ಬೋದು. ನಾನು ಅದೇ ಅವ್ರನ್ನೂ ಮಾತಾಡ್ಸೋಣ. ನಮ್ಮಮ್ಮ ಎಲ್ಲ ಗೊತ್ತಿಲ್ಲ. ನಮ್ಮ ತಮ್ಮ ಹೆಂಡತಿ ಅವರು ಗೊತ್ತಾ ಹೋಗ್ತಾ ಚೆನ್ನಾಗಿರ್ಲಿಲ್ಲ. ನಾನೀಗ ನಾವು ಇಷ್ಟು ದಿವಸ ಏನೋ ಒಟ್ಟು ಪರದಾಡ್ಕೊಂಡ್ವಿ. ನಾವಿಲ್ಲಿ ಬಂದಿರೋದಕ್ಕೆ ಓಟು ಎಲ್ಲರ ತಗೋನು ಅದು ಇದು ಮಾತು ಒಟ್ಟು ಜಗಳ ಮಾಡ್ಕೊಳಂಗೆ ಆತು. ಇನ್ಮೇಲೆ ಎಲ್ಲರ ತಗೋ ಚೆನ್ನಾಗಿರ್ತೀವಿ. ಹೇಳಿ ಮಗನ ಮದುವೆ ಬೇರೆ ಆಯ್ತು, ಇನ್ನೆಲ್ಲರ ತಗೋ ಚೆನ್ನಾಗಿ ಕಿತ್ಕೊಂಡು ಹೋಗ್ತೀವಿ. ಸರಿ ಆಯ್ತು ಕಣಕ್ಕ, ಹೆಂಗ ಮುತ್ತುನ ಚೆನ್ನಾಗಿ ನೋಡ್ಕ. ವಿಶ್ವ ಒಳ್ಳೇದಾಗಲಿ ಕಣಪ್ಪ, ಒಳ್ಳೇದಾಗಲಿ. ನಾನು ಬರ್ತಿದ್ದೆ, ಏನು ಮಾಡ್ತೀಯ ಪದ್ಮ ಬೇಡ ಅಂತ ಅಂದ್ಲು. ಸುಮ್ಕಿರು, ಹೋಗಿ ಮಾಡ್ಕೊಂಬ್ಲೇಳು, ಹೋಗಿ ಆಗ್ಲೇಳು. ಇವರೇ ಹೋಗ್ಲೇಳು, ಇವರು ಅಪ್ಪರಮ್ಮ ಹೋಗಿ ಮಾಡ್ತಾರೆ, ಏನು ಬೇಡ ಅಂತ ಅಂದ್ಲು ಪದ್ಮ. ಅದಕ್ಕೆ ನಾನು ಸುಮ್ಕಾದೆ. ಹೆಂಗ ಚೆನ್ನಾಗಿದ್ರೆ ಸಾಕು, ಎಲ್ಲೇ ಇದ್ದಾರೆ ಒಟ್ಟಿನಲ್ಲಿ ನಮ್ಮ ಮಕ್ಕಳು ಸೆನಕ ಒಳ್ಳೆಯವ್ರು ಅನ್ನಿಸ್ಕೊಂಡ್ರಪ್ಪ, ಒಳ್ಳೆಯವರಾಗಿ ಬಾಳ್ ಮಾಡಿದ್ರೆ ಅಷ್ಟೇ ಸಾಕಣಪ್ಪ. ಎತ್ತು ತಂದೆ ತಾಯಿ ಇನ್ನೇನು ಬೇಕು ಹೇಳು. ಹೆಣ್ಮಕ್ಳು ಒಳ್ಳೆ ಮನೆಗೆ ಸಿಕ್ಕಿ ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರು ತಂದರೆ ಅದಕ್ಕಿಂತ ದೊಡ್ಡ ಬಿರುದ್ದು, ಅದಕ್ಕಿಂತ ದೊಡ್ಡದು ಇನ್ಯಾವುದೈತೆ ಹೇಳೋ? ಯಾಕೆ ಯಾವುದೂ ಇಲ್ಲ, ಅಷ್ಟೇ. ಇವತ್ತು ಮುತ್ತು ಮತ್ತು ವಿಶ್ವ ಮದುವೆ ಆಯಿತು. ಇಬ್ಬರು ಎಲ್ಲರ ಕಣ್ಣೆದ್ರಿಗೂ ಚೆನ್ನಾಗಿ ಬದುಕಿ ಬಾಳಿ ಇಬ್ಬರು ಚೆನ್ನಾಗಿ ತೋರಿಸ್ಬೇಕು, ಚೆನ್ನಾಗಿರಬೇಕು ಇಬ್ಬರೂ. ಇವಾಗ ನನ್ನ ತಮ್ಮ ಶಂಕರಿಗೂ ತುಂಬ ಇಷ್ಟ ನನ್ನ ಮಗನ ಮದುವೆ ಆಗ್ತಾ ಇರೋದಕ್ಕೆ. ಅವನಿಗೂ ಸ್ವಲ್ಪ ಸಮಾಧಾನ. ನಮ್ಮ ಸವಿತಕ್ಕನ ಮಗನ ಮದುವೆ ಆಗಿದ್ದಾಳಲ್ಲ ನಮ್ಮ ಮುತ್ತು ಅಂತೇಳಿ ಅವನಿಗೂ ಸ್ವಲ್ಪ ಎಷ್ಟೋ ಸಮಾಧಾನ. ಸ್ವಾತಿದೆ ಅವನಿಗೆ ಪಾಪ ಬೇಜಾರ ಇರೋದು, ಈ ಸ್ವಾತಿ ಅನ್ನೋಳಂತ ಕೆಲಸ ಮಾಡಿದ್ಲಲ್ಲ. ಅದಕ್ಕೆ ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.